ಹಿರಿಯರ ಪಾದಾರವಿಂದಗಳಲ್ಲಿ ಪೊಡಮೊಟ್ಟು ಪ್ರತಿ ವರ್ಷ ಋತುವಿನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ನಡೆಯುವ ಜ್ಯೇಷ್ಠಾದೇವಿ ಪೂಜಾ ವಿಧಿವಿಧಾನಗಳನ್ನು ಬಲ್ಲವರಿಂದ ತಿಳಿದು ಸಾದರಪಡಿಸಲು ಪ್ರಯತ್ನಿಸುವೆ. ಹಿನ್ನೆಲೆ ಏನೆಂದರೆ, ಒಂದು ದಿನ ಕೈಲಾಸ ಪರ್ವತದಲ್ಲಿ ಶಿವನೊಂದಿಗೆ ಕುಳಿತಂಥ ಪಾರ್ವತೀದೇವಿ ತನ್ನ ಪತಿಗೆ, ಸ್ವಾಮಿ, ಸುವಾಸಿನಿಯರಿಗೆ ಸೌಭಾಗ್ಯ, ಸಂಪತ್ತು, ಕಷ್ಟ ಪರಿಹರಿಸುವ, ಇಷ್ಟಕಾರ ನೆರವೇರಿಸುವ ಯಾವುದಾದರೂ ಒಂದು ವೃತ ಇದ್ದರೆ ಹೇಳಿ ಎಂದು ಕೇಳಿದಳು. ಆಗ ಶಿವ ಮುಗುಳ್ನಕ್ಕು, ದೇವಿ, ಜ್ಯೇಷ್ಠಾದೇವಿಯ ಆಹ್ವಾನ ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ಪೂಜಿಸಿದ ದಾರವನ್ನು ಸುವಾಸಿನಿಯರು ಧರಿಸುವುದರಿಂದ ಮನದಿಷ್ಟಾರ್ಥ ಪಡೆದುಕೊಂಡು ಸುಖದಿಂದಿದ್ದು ಮುಕ್ತಿ ಹೊಂದುತ್ತಾರೆ ಎಂದು ಹೇಳುತ್ತಾನೆ. ಆಗ ಪಾರ್ವತೀದೇವಿ ಸಂತೋಷದಿಂದ ತಾನೂ ವೃತಧಾರಣೆ ಮಾಡುವುದಾಗಿ ಭೂಲೋಕಕ್ಕೆ ಬರುತ್ತಾಳೆ. ಹೀಗೆ ಪಾರ್ವತೀದೇವಿ ಭೂಲೋಕಕ್ಕೆ ಬಂದ ದಿನವೇ ಅಷ್ಟಮಿ ಎಂದು ಪ್ರತೀತಿ. ಜ್ಯೇಷ್ಠಾದೇವಿಯ ಪೂಜೆ 3 ದಿನಗಳ ಕಾಲ ಮಾಡುವ ವೃತವಾಗಿದೆ. ಈ ವರ್ಷ ದಿನಾಂಕ 10/9/2024 ಅನುರಾಧ ನಕ್ಷತ್ರ ಸಪ್ತಮಿ ತಿಥಿ ಜ್ಯೇಷ್ಠಾದೇವಿಯ ಆಹ್ವಾನ ಮಾಡುವುದು ದಿನಪೂರ್ತಿ ಪ್ರಶಸ್ತವಾಗಿದೆ. ದಿನಾಂಕ 11/9/2024 ಜ್ಯೇಷ್ಠ ನಕ್ಷತ್ರ ಅಷ್ಟಮಿ ತಿಥಿ ಇದ್ದು ಅಂದು ದೇವಿಯ ಪೂಜೆ ಹಾಗೂ ನೈವೇದ್ಯ ಮಾಡುವುದು. 12/9/2024 ಮೂಲಾ ನಕ್ಷತ್ರ ನವಮಿ ತಿಥಿ ಇದ್ದು ಜ್ಯೇಷ್ಠಾದೇವಿಯ ವಿಸರ್ಜನೆ ಹಾಗೂ ದೋರಬಂಧನದ ದಿನವಾಗಿದೆ. ಪೂಜೆಗೆ ಪೂರ್ವಭಾವಿಯಾಗಿ ಭಕ್ತಿ ಆಸಕ್ತಿಯಿಂದ ಪೂಜಾ ಸಾಮಗ್ರಿಗಳ ಸಿದ್ಧತೆಯನ್ನು ಮಾಡಿಕೊಳ್ಳುವುದು. ಸಪ್ತಮಿ ತಿಥಿ ಬೆಳಗ್ಗೆ ಮನೆಯನ್ನು ತಳಿರು ತೋರಣ, ರಂಗವಲ್ಲಿಯಿಂದ ಅಲಂಕರಿಸಿ ಶುಚಿರ್ಭೂತರಾಗಿ ತುಳಸಿ ಹಾಗೂ ಗಂಗಾ ಪೂಜೆಯನ್ನು ಮಾಡಿ, ಈ ದಿನ ನಮ್ಮ ಮನೆಗೆ ದೇವಿ ಬರುವಳು ಎಂದು ತುಂಬು ಹೃದಯದಿಂದ ಸ್ವಾಗತಕ್ಕೆ ಸಿದ್ಧ ಮಾಡಿಕೊಂಡು ತಲೆಬಾಗಿಲಿನಿಂದ ದೇವಿ ಸ್ಥಾಪನೆಯ ಸ್ಥಳದವರೆಗೆ ಪುಟ್ಟ ದೇವಿ ಪಾದ ಬರೆಯುವುದು. ಜಾಗಟೆ ಘಂಟಾನಾದದೊಂದಿಗೆ ದೇವಿಯ ಸ್ಮರಣೆಗೈಯುತ್ತಾ ದೇವಿಯ ಆಹ್ವಾನ ಮಾಡಿಕೊಳ್ಳುವುದು. ನಂತರ ನಮ್ಮ ಮನೆಯ ಪದ್ಧತಿಯಂತೆ ಕಳಶ ಅಥವಾ ತಾಲಿಯನ್ನು ಜಾಜು ಅಂದರೆ ಕೆಮ್ಮಣ್ಣು ಮತ್ತು ಸುಣ್ಣದಿಂದ ಅಲಂಕರಿಸುವುದು. ಕಳಶದೊಳಗೆ ಉಡಿ ತುಂಬುವ ಸಾಮಗ್ರಿಗಳನ್ನು ಮಂತ್ರಾಕ್ಷತೆಯನ್ನು ಹಾಕುವುದು. ಪೂಜೆ ಮಾಡುವ ಸುವಾಸಿನಿಯರು 16 ಎಳೆಯ 2, 8 ಎಳೆಯ 1, 7 ಎಳೆಯ 1, 5 ಎಳೆಯ 1 ಹೀಗೆ ದಾರವನ್ನು ಅರಿಶಿಣ ಕೊಂಬಿನಲ್ಲಿ ತೆಯ್ದು ರಸದಲ್ಲಿ ತೋಯಿಸಿ ವಿಳೆದೆಲೆಯಲ್ಲಿ ಸುತ್ತಿ ಕಳಶದೊಳಗೆ ಹಾಕುವುದು. ಜೊತೆಯಲ್ಲಿ ಪೂಜೆ ಮಾಡುವ ಸುವಾಸಿನಿಯರು 16 ಎಳೆಯ 2 ದಾರ, ಮದುವೆಯಾಗದ ಮಕ್ಕಳಿಗೆ 8 ಎಳೆಯ 1 ದಾರ, ಬಾಲ ಮುತ್ತೈದೆ ಮಕ್ಕಳಿಗೆ 5 ಎಳೆಯ 1 ದಾರ ಹೀಗೆ ಎಣಿಕೆ ಮಾಡಿ ದಾರವನ್ನು ಹಾಕಿ ಕಳಶವನ್ನು ಮುಚ್ಚಿ ಗೌರಿಗೆ ಸೌಭಾಗ್ಯ ಸಾಧನಗಳನ್ನು ತೊಡಿಸಿ ಗೆಜ್ಜೆ ವಸ್ತ್ರ, ಕರಿಕೆ, ಪತ್ರ, ನಾನಾ ವಿಧದ ಹೂಗಳು, ರೇಷ್ಮೆ ಎಳೆಗಳಿಂದ ಅಲಂಕರಿಸುವುದು. ನಂತರ ವಿಧಿವತ್ತಾಗಿ ಕಳಶ ಪೂಜೆ ಮಾಡಿ ಉಡಿ ತುಂಬಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಕೊಬ್ಬರಿ ಬೆಲ್ಲದ ಆರತಿ ಮಾಡುವುದು. ಮರುದಿನ ಅಷ್ಟಮಿ ದಿನ ಗೌರಿ ಪೂಜೆ, ನಾನಾ ಖಾದ್ಯಗಳ ನೈವೇದ್ಯ ಸಮರ್ಪಣೆ, ಬ್ರಾಹ್ಮಣ ಮುತ್ತೈದರಿಗೆ ಭೂರಿ ಭೋಜನ ಮಾಡಿಸೋದು, ದಕ್ಷಿಣ ಸಹಿತ ತಾಂಬೂಲ ಕೊಟ್ಟು ಮನೆಯವರೆಲ್ಲ ಸೇರಿ ಕಥಾಶ್ರವಣ ಮಾಡಿ ಪ್ರಸಾದ ಸ್ವೀಕರಿಸುವುದು. ಆ ದಿನ ಸಂಜೆ ದೇವಿಯ ಭಜನೆಯನ್ನು ಮನೆಯವರೆಲ್ಲ ಸೇರಿಕೊಂಡು ಮಾಡುವುದು. ಋತದ ಕೊನೆಯ ದಿನವೇ ಜ್ಯೇಷ್ಠಾದೇವಿ ವಿಸರ್ಜನೆಯ ಕಾರ್ಯ. ಅಂದು ದುಪ್ಪಟ್ಟು ಫಲ ನೀಡುವ ಜ್ಯೇಷ್ಠಾದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ವೇಳೆಯಲ್ಲಿ ಅರಿಯದೆ ಮಾಡಿದ ತಪ್ಪುಗಳನ್ನು ಮನ್ನಿಸು ಎಂದು ಕೇಳಿಕೊಂಡು ಫಲ ಸಮರ್ಪಣೆ ನೈವೇದ್ಯ ಮಾಡಿ ದೇವಿಯ ಕಳಸವನ್ನು ವಿಸರ್ಜಿಸಿ ಎಳೆಗನುಸಾರವಾಗಿ ನೈರ್ಮಾಲ್ಯದಿಂದ ಗಂಟು ಹಾಕಿ ಕಥಾ ಶ್ರವಣ ಮಾಡುತ್ತಾ ಹಿರಿಯರಿಂದ ದಾರವನ್ನು ಕೊರಳಿಗೆ ಹಾಕಿಸಿಕೊಳ್ಳುವುದು. ಅಲ್ಲಿ ನೆರೆದ ಸುವಾಸಿನಿಯರಿಗೆ ಫಲ ತಾಂಬೂಲ ಕೊಟ್ಟು ಉಡಿ ತುಂಬಿ ಆಶೀರ್ವಾದ ಪಡೆಯುವುದು. ಇಲ್ಲಿಗೆ ನಾವು ಕೈಗೊಂಡ ವೃತ ಸಂಪನ್ನವಾಯಿತು. ಮಹನೀಯರೇ, ಸಾಧ್ಯವಾದಷ್ಟು ನಮ್ಮ ಸಂಸ್ಕೃತಿ ಉಳಿವಿಗಾಗಿ ನಮ್ಮ ಮನೆಯ ಮಕ್ಕಳು ಈ ವೃತ ಆಚರಣೆಗಳಲ್ಲಿ ಭಾಗವಹಿಸುವಂತೆ ಮಾಡೋಣ.
ಪ್ರಾಂತ ಪ್ರಾಂತಗಳಿಗೆ, ಮನೆ ಮನೆಗಳಿಗೆ ಈ ವೃತ ಆಚರಣೆ ಬೇರೆಯಾಗಿರಬಹುದು, ಆದರೆ ಫಲ ಒಂದೇ. ಎಲ್ಲರಿಗೂ ನಮಸ್ಕಾರ. ಜ್ಯೇಷ್ಠಾದೇವಿಯ ಕಥಾಶ್ರವಣದಲ್ಲಿ ಮತ್ತೆ ಭೇಟಿಯಾಗೋಣವೇ? ನಮಸ್ಕಾರ. ಕೃಷ್ಣಾರ್ಪಣಮಸ್ತು.